ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ. ನಾನು ಆರ್ವಿ ಡೆಂಟಲ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದೇನೆ. ಇಂದು ನಾವು ಪ್ಲಾಕ್ ಎಂಬ ಹಲ್ಲಿನ ಸಮಸ್ಯೆದ ಬಗ್ಗೆ ಚರ್ಚಿಸೋಣ. ಇಂದಿನ ದಿನಗಳಲ್ಲಿ ಹಲ್ಲುಗಳ ಆರೈಕೆ ತುಂಬ ಮುಖ್ಯವಾಗಿದೆ. ಬಹಳ ಜನ ಹಲ್ಲುಗಳ ಬಗ್ಗೆ ಗಮನ ಕೊಡುವುದೇ ಇಲ್ಲ. ಇದರಿಂದ ಅನೇಕ ಹಲ್ಲಿನ ಸಮಸ್ಯೆಗಳು ಉಂಟಾಗುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಪ್ಲಾಕ್ ಎಂಬ ಹಲ್ಲಿನ ಸಮಸ್ಯೆದ ಬಗ್ಗೆ ಚರ್ಚಿಸೋಣ. ಪ್ಲಾಕ್ ಎಂದರೆ ಏನು? ಪ್ಲಾಕ್ ಎಂದರೆ ಹಲ್ಲುಗಳ ಮೇಲೆ ಒಂದು ಸಣ್ಣ ಪದರವಾಗಿ ಕಾಣಿಸಿಕೊಳ್ಳುವ ಹಸಿರು ಬಿಳಿ ಪದಾರ್ಥ. ಇದು ಬ್ಯಾಕ್ಟೀರಿಯಾ ಹಾಗೂ ಆಹಾರದ ಚಿಕ್ಕ ಕಣಗಳು ಸೇರಿಕೊಂಡು ಉಂಟಾಗುತ್ತದೆ. ನಾವು ನಮ್ಮ ಹಲ್ಲುಗಳನ್ನು ಪ್ರತಿದಿನ ಬ್ರಷ್ ಮಾಡಿದರೆ ಈ ಪ್ಲಾಕ್ ಸಮಸ್ಯೆಯನ್ನು ತಡೆಯಬಹುದು. ಹಲ್ಲುಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸದಿದ್ದರೆ ಈ ಪ್ಲಾಕ್ ಗಟ್ಟಿಯಾಗಿ ಟಾರ್ಟಾರ್ ಆಗಬಹುದು. ಅದರಿಂದ ಅನೇಕ ರೋಗಗಳು ಉಂಟಾಗುತ್ತವೆ. ಪ್ಲಾಕ್ ಹಲ್ಲುಗಳಿಗೆ ಏನೆಲ್ಲ ಸಮಸ್ಯೆ ಉಂಟಾಗುತ್ತದೆ? ಪ್ಲಾಕ್ ಅನ್ನು ಹೊರಹಾಕದೆ ಹಾಗೆ ಬಿಟ್ಟರೆ ಹಲ್ಲುಗಳಲ್ಲಿ ರಕ್ತಸ್ರಾವ ಉಂಟಾಗಿ ಹಲ್ಲುಗಳ ನೋವು ಕಾಣಿಸಿಕೊಳ್ಳುತ್ತದೆ. ಹಲ್ಲುಗಳಲ್ಲಿ ಕಚ್ಚಿದಾಗ ನೋವು, ವಸುಡುಗಳು ಕೆಂಪಾಗಿ ದಪ್ಪವಾಗಿ ಊದಿಕೊಂಡಂತೆ ಕಾಣಬಹುದು. ಇದು ಹಲ್ಲುಗಳ ದೊಡ್ಡ ಸಮಸ್ಯೆಗೆ ದಾರಿ ಮಾಡುತ್ತದೆ. ಪ್ಲಾಕಿನಿಂದಾಗುವ ಪರಿಣಾಮಗಳು. ಪ್ಲಾಕ್ ಉಂಟಾದಲ್ಲಿ ಹಲ್ಲಿನ ಮಾಂಸ ಕೆಂಪಾಗುತ್ತದೆ. ಹಲ್ಲಿನ ಮಾಂಸ ಕಿಚ್ಚು ಹಿಡಿದಂತೆ ಕಾಣಬಹುದು. ಬ್ರಷ್ ಮಾಡಿದಾಗ ಅಥವಾ ಊಟ ಮಾಡಿದಾಗ ರಕ್ತ ಬರುವ ಸಾಧ್ಯತೆವಿದೆ. ಸರಿಯಾಗಿ ಚಿಕಿತ್ಸೆ ಇಲ್ಲದಿದ್ದರೆ ಪ್ಲಾಕ್ ದೀರ್ಘಕಾಲದ ಸಮಸ್ಯೆಗಳನ್ನು ಉಂಟುಮಾಡಿ ಹಲ್ಲುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ. ಜಿಂಜೈವೈಟಿಸ್, ಪೆರಿಯೋಡಾಂಟೈಟಿಸ್ ಎಂಬ ಸಮಸ್ಯೆಗಳು ಉಂಟಾಗಬಹುದು. ಜಿಂಜೈವೈಟಿಸ್ ಎಂದರೆ ಹಲ್ಲಿನ ಮಾಂಸದಲ್ಲಿ ಉರಿಯೂತ ಉಂಟಾಗುವುದು. ಇದು ಸಾಮಾನ್ಯವಾಗಿ ಹಲ್ಲುಗಳ ಶುದ್ಧತೆ ಕಾಪಾಡದೆ ಕಾರಣ ಉಂಟಾಗುತ್ತದೆ. ಇದರಿಂದ ಹಲ್ಲಿನ ಮಾಂಸ ಕೆಂಪಾಗುವುದು, ಸೊರಗುವುದು ಮತ್ತು ಕೆಲವೊಮ್ಮೆ ರಕ್ತಸ್ರಾವವು ಕಾಣಬಹುದು. ಪೆರಿಯೋಡಾಂಟೈಟಿಸ್ ಎಂದರೆ ಹಲ್ಲುಗಳನ್ನು ಬೆಂಬಲಿಸುವ ಮಾಂಸ ಮತ್ತು ಮೂಳೆಗಳಿಗೆ ಹಾನಿಗೊಳಿಸುವ ಗಂಭೀರವಾದ ಸೋಂಕು. ಪ್ಲಾಕ್ ತಡೆಗಟ್ಟಲು ಮತ್ತು ಹಲ್ಲಿನ ಆರೋಗ್ಯ ಕಾಪಾಡಿಕೊಳ್ಳಲು ಏನು ಮಾಡಬೇಕು? ಮೊದಲನೆಯದಾಗಿ ಹಲ್ಲುಗಳನ್ನು ಕ್ರಮವಾಗಿ ಬ್ರಷ್ ಮಾಡಬೇಕು. ಪ್ರತಿದಿನವೂ ನಾವು ಹಲ್ಲುಗಳನ್ನು 2 ಬಾರಿ ಬ್ರಷ್ ಮಾಡಬೇಕು. ಎರಡನೆಯದಾಗಿ ದಂತ ಫ್ಲಾಸ್ ಅನ್ನು ಬಳಕೆ ಮಾಡಬೇಕು. ಹಲ್ಲುಗಳ ಮಧ್ಯೆ ಇರುವ ಆಹಾರ ಕಣಗಳನ್ನು ತಡೆಹಾಕಲು ದಂತ ಫ್ಲಾಸ್ ಅನ್ನು ಬಳಸಬೇಕು. ಮೂರನೆಯದಾಗಿ ಮೌತ್ ವಾಶ್ ಬಳಕೆ ಮಾಡಬೇಕು. ಮೌತ್ ವಾಶ್ ಬಳಕೆ ಮಾಡುವುದರಿಂದ ರೋಗಾಣುಗಳನ್ನು ತಡೆಯಬಹುದು ಹಾಗೂ ಹಲ್ಲುಗಳನ್ನು ಶುದ್ಧಗೊಳಿಸಬಹುದು. ಆಹಾರ ವೀಕ್ಷಣೆ. ಚಿಪ್ಸ್, ಇತರ ಜಂಕ್ ಫುಡ್ಗಳನ್ನು ಕಡಿಮೆ ಮಾಡಿ ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚು ಸೇವಿಸಬೇಕು. ನಾವು ಪ್ರತಿ 3 ಅಥವಾ 6 ತಿಂಗಳಿಗೊಮ್ಮೆ ದಂತ ವೈದ್ಯರುಗಳನ್ನು ಭೇಟಿಯಾಗಬೇಕು. ಅಂತಿಮವಾಗಿ ನಾನು ಹೇಳುವುದೇನೆಂದರೆ, ಪ್ಲಾಕ್ನಿಂದ ಈ ಎಲ್ಲ ಸಮಸ್ಯೆಗಳು ಉಂಟಾಗುತ್ತದೆ ಹಾಗೂ ಹಲ್ಲುಗಳಿಗೆ ಹಾನಿಯಾಗುತ್ತದೆ. ಇದಕ್ಕಾಗಿ ನಾವು ಹಲ್ಲುಗಳನ್ನು ಸ್ವಚ್ಛಗೊಳಿಸಿ ಸರಿಯಾದ ಆರೈಕೆ ಮಾಡುವುದರಿಂದ ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಧನ್ಯವಾದಗಳು.